ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಡಾಪೇಟ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತೊಂದು ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಏನದ್ರ ಬಗ್ಗೆ ಅಂತ ಎಲ್ರಿಗೂ ಸಹ ಡೌಟ್ ಇರುತ್ತೆ. ಓಕೆನಾ, ನಾನು ಜಾಸ್ತಿ ಲ್ಯಾಗ್ ಮಾಡೋಕೆ ಹೋಗಲ್ಲ. ಈಗ ಏನಿಲ್ಲ, ಈಗ ಟೂರ್ನಿಮೆಂಟು ಹತ್ರ ಬರ್ತಾ ಇದೆ. ಮುಂದಿನ ತಿಂಗಳು 25ನೇ ತಾರೀಕಿಂದ ಹೋಗ್ಲಿ ದಿವಸ ಎಲ್ಲರೂ ರೆಕ್ಕೆ ಹೇಳ್ಕೊಡ್ತೀರಾ. ಓಕೆನಾ, ರೆಕ್ಕೆ ಎಳೆಯೋದಕ್ಕೂ ಮುಂಚೆ ನಾವು ಅಕ್ಕಿನೆಲ್ಲ ಯಾವ ಥರ ಸೇಫ್ ಮಾಡ್ಕೊಬೇಕು. ಈಗ ಸ್ವಲ್ಪ ವೆದರ್ ಸರಿ ಇಲ್ಲದೆ ಇರೋದ್ರಿಂದ, ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಅಕ್ಕಿಗೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ದೊಡ್ಡ ಮೇವು ಕೊಡೋದ್ರಿಂದ, ಯಾವುದ್ಯಾವುದು ಈ ಜೋಳ, ಕಡಲೆಕಾಳು ಮತ್ತು ಈ ಗೋಧಿ ಕೊಡೋದ್ರಿಂದ ಅಕ್ಕಿಗೆ ಡೈಜೆಷನ್ ಆಗದೇನೆ ಡಿಹೈಡ್ರೇಟ್ ಆಗಿ ಪಟಗಳೆಲ್ಲ ವೀಕ್ ಆಗಿ ಹುಷಾರು ತಪ್ಪುತ್ತೆ. ಓಕೆನಾ, ಅದನ್ನ ಫಸ್ಟ್ ಅವಾಯ್ಡ್ ಮಾಡ್ಕೊಬೇಕು. ಅದ್ರ ಬದಲು ಅಕ್ಕಿಗಳಿಗೆ ಪಟಗಳಿಗೆ ಏನೇನು ಕೊಡಬೇಕು ಅನ್ನೋದು ಸಹ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಓಕೆನಾ, ಇವತ್ತು ನಾನು ಹೇಳಿರ್ತೀನಿ, ನಾಳೆ ಅದನ್ನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಪಟಗಳನ್ನೆಲ್ಲ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ ಅನ್ನೋದೆಲ್ಲ ನಿಮಗೆ ನಾಳೆ ಬರೋ ವಿಡಿಯೋದಲ್ಲಿ, ಅಂದರೆ ಸಂಡೇ ನಿಮಗೆ ಆ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ. ಆ ಥರ ಮಾಡೋದ್ರಿಂದ ಪಟಗಳು ಹೊಡಿಯಲ್ಲ, ಆರಾಮಾಗಿ ಈ ಸಲ ಸೀಲಿಗೆ ಬಿಡ್ಕೊಬೋದು. ಓಕೆನಾ, ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ. ಆ ಮೂಲಕ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಫಸ್ಟ್ ಪಾಯಿಂಟ್ ನಾನು ಹೇಳೋದು ಮೇಜರ್ ಏನು ಅಂದರೆ, ಅಕ್ಕಿಗಳಿಗೆ ಆದಷ್ಟು ಬೆಳಗ್ಗೆ, ಓಕೆನಾ, ಅಕ್ಕಿಗಳನ್ನೆಲ್ಲ ಈಚೆಗೆ ಬಿಡಿ. ಅಂದರೆ ಯಾವ್ಯಾವ ಸಿಂಗಲ್ ಅಕ್ಕಿಗಳು ಯಾವ್ದಾವ್ದು ಇಟ್ಕೊಂಡಿದ್ರೆ ಫಿಮೇಲ್ ಅಕ್ಕಿಗಳನ್ನ ಫಸ್ಟ್ ಫಿಮೇಲ್ ಅಕ್ಕಿಗಳು, ಇಲ್ಲಾಂದರೆ ಮೇಲ್, ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದನ್ನು ಈಚೆಗೆ ಬಿಟ್ಕೊಂಡು ಅಕ್ಕಿಗೆ ಫಸ್ಟು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೈಸ್ ಐಟಮ್, ಓಕೆನಾ, ರೈಸ್ ಐಟಮ್ ಕೊಡ್ಬೋದು, ಮತ್ತು ಹುಳ್ಳಿಕಾಳು ಕೊಡ್ಬೋದು. ಇವೆರಡನ್ನೂ ಸಹ ನೆನೆಸಿ ನೀವು ಅಕ್ಕಿಗಳಿಗೆ ಹಾಕೋಬೋದು. ಇದರಿಂದ ಸ್ವಲ್ಪ ಅಕ್ಕಿ ಮೈ ಸ್ವಲ್ಪ ಬರುತ್ತೆ. ಓಕೆನಾ, ಅದರಿಂದ ಪ್ರೋಟೀನು ಸಹ ಇರುತ್ತೆ. ಹುಳ್ಳಿಕಾಳಲ್ಲೂ ಸಹ ತುಂಬ ಪ್ರೋಟೀನ್ ಇದೆ, ಅದನ್ನು ಹಾಕೊಬೋದು. ಅನ್ನದ ಜೊತೆ ಬರೀ ಅನ್ನ ಹಾಕಿದ್ರೆ ಯಾವ ಅಕ್ಕಿನೂ ಸಹ ತಿನ್ನಲ್ಲ. ಅದ್ರ ಜೊತೆ ನೀವು ಸ್ವಲ್ಪ ಘಾಟ್ ಆಗಬೇಕು, ಅದ್ರ ಗಟ್ಲಲ್ಲಿ ಘಾಟ್ ಆಗಬೇಕು. ಓಕೆನಾ, ಕಫ ಸಹ ಕರಗುತ್ತೆ. ಓಕೆನಾ, ಅದರಲ್ಲಿ ನೀವು ರಸಮ್ ಯೂಸ್ ಮಾಡ್ಬೋದು, ಮತ್ತು ಶೇರ್ವ ಯೂಸ್ ಮಾಡ್ಬೋದು. ಈ ಥರ ಪದಾರ್ಥಗಳನ್ನ ಯೂಸ್ ಮಾಡಿ ನೀವು ಅಕ್ಕಿಗೆ ಸ್ವಲ್ಪ ಅನ್ನದ ಜೊತೆ ಕಲಸಿ ಒಂದು ಇಡೀ ಈಚೆಗೆ ಎರ್ಚಿದ್ರೆ, ನೀವು ನೀಟಾಗಿ ಲೈನಾಗಿ ಎರ್ಚ್ಕೊಂಡ್ರೆ ಪಟಗಳೆಲ್ಲ ಆರಾಮಾಗಿ ತಿನ್ಕೊಳುತ್ತೆ. ನಿಮ್ಗೆ ಇನ್ನೂ ಟೈಮ್ ಇತ್ತು ಅಂದರೆ ಬ್ರೀಡಿಂಗ್ ಅಕ್ಕಿಗಳಿಗೂ ಸಹ ಇದೇ ಥರ ಮಾಡ್ಬೋದು ನೀವು. ಓಕೆನಾ, ಏನಕ್ಕೆ ಅಂದರೆ ದೊಡ್ಡ ಮೇವು ಹಾಕಿ ಅಕ್ಕಿಗೆ ಡಿಹೈಡ್ರೇಷನ್ ಆಗಿ ಪಟಗಳನ್ನ ಕಳ್ಕೊಳ್ಳೋಕ್ಕೂ ಸುಮ್ಮನೆ ಅದು. ಯಾಕೆಂದ್ರೆ ನಾವು ಕಷ್ಟಪಟ್ಟು ಪಟ ಮಾಡಿಸಿ ಈ ಅಕ್ಕಿ ಆಡುತ್ತೆ ಅಂತ ಇಟ್ಕೊಂಡಿರ್ತೀವಿ. ಅದರಲ್ಲಿ ಈ ಥರ ಅಕ್ಕಿಗೆ ಡಿಹೈಡ್ರೇಷನ್ ಆಗಿ ಕಾಯಿಲೆ ತಪ್ಪಿ ಅದನ್ನು ಬಿಡೋಕ್ಕಾಗ್ದೇನೆ ಇದ್ದರೆ ನಮಗೂ ಎಲ್ರಿಗೂ ಸಹ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಅಷ್ಟೇ ನಾನು ಈಗ ಹೇಳ್ತಾರ ಮೆಥಡ್ನ ಫಾಲೋ ಮಾಡಿ ಹಾಕಿ ಅದನ್ನು ತಿಂದಾದ್ಮೇಲೆ ಮತ್ತೆ ಹುಳ್ಳಿಕಾಳು ಒಂದು ಇಡಿ ಎತ್ಕೊಂಡು ಅಕ್ಕಿಗಳಿಗೆ ಪೂರ್ತಿ ಹೆಸ್ರಿ. ಅದು ಆಮೇಲೆ ತಿಂದಾದ್ಮೇಲೆ ಅಷ್ಟರಲ್ಲಿ ಈಗೇನು ಎಣ್ಣಕ್ಕಿಗಳೆಲ್ಲ ಬಿಟ್ಟಿರ್ತೀರೋ ಅಷ್ಟರಲ್ಲಿ ಅಕ್ಕಿದು ಎಣ್ಣಕ್ಕಿ ಸಿಂಗಲ್ ಗೂಡ್ನೆಲ್ಲ ಕ್ಲೀನ್ ಮಾಡ್ಕೊತಾರೆ. ಓಕೆನಾ, ಅಕಸ್ಮಾತ್ ಒಬ್ಬರೇ ಇದ್ರೆ ಎರ್ಚ್ಬಿಟ್ಟು ಆರಾಮಾಗಿ ನೀವು ಸಹ ಕ್ಲೀನ್ ಮಾಡ್ಕೊಬೋದು. ಆ ಥರ ಮಾಡಿ ಆ ಎಣ್ಣಕ್ಕಿ ಅದಾದಮೇಲೆ ಅದಕ್ಕೆ ನೀರನ್ನ ಅಲ್ಲೇ ಮಡಗಿರ್ತೀರ. ನೀರು ಮಡಗಿದ್ರು ಸಹ, ಅದು ಕುಡ್ದಿದ್ರು ಸಹ, ಕುಡ್ದಿಲ್ಲ ಅಂದ್ರೆ ಸರಿ, ಅಕ್ಕಿನೆಲ್ಲ ನೀವು ಗೂಡು ಕ್ಲೀನ್ ಮಾಡಾದ್ಮೇಲೆ ಅಕ್ಕಿ ಒಳಗೆ ಹಾಕಾದ್ಮೇಲೆ ಆದಷ್ಟು ಅಕ್ಕಿಗೆ ನೀರು ತೋರಿಸಿ. ಓಕೆನಾ, ಯಾಕೆಂದರೆ ಕೆಲವು ಅಕ್ಕಿಗಳು ತಿಂದಾದ್ಮೇಲೆ ಕುಡ್ದಿರುತ್ತೆ, ಇನ್ನು ಕೆಲವು ಅಕ್ಕಿಗಳು ಕುಡ್ದಿರಲ್ಲ. ಗೂಡಲ್ಲಿ ತೋರಿಸೋದ್ರಿಂದ ಅಕ್ಕಿಗಳು ಯಾವ್ದಾರು ಕುಡಿಯೋಂಥದ್ದಿದ್ರೆ ಅದು ಮತ್ತೆ ಕುಡ್ಕೊಳ್ಳುತ್ತೆ. ಇದು ಬೆಳಗ್ಗೆ ಶೆಡ್ಯೂಲ್. ಓಕೆನಾ, ಬೆಳಗ್ಗೆ ಈ ಥರ ಮಾಡ್ತೀರಾ. ಬೆಳಗ್ಗೆ ಆದಮೇಲೆ ಮತ್ತೆ ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಅಕ್ಕಿಗಳಿಗೆಲ್ಲ ಸ್ವಲ್ಪ ದಾವರ್ದಿರುತ್ತೆ. ಆ ದಾವರ್ದಿರುತ್ತಲ್ಲ, ಆ ಟೈಮಲ್ಲಿ ಏನು ಮಾಡಿ ಅಂದರೆ ಅಕ್ಕಿಗಳಿಗೆ ಸ್ವಲ್ಪ ಗ್ಲೂಕೋಸ್ ನೀರು ಇಲ್ಲ ಸ್ವಲ್ಪ ಬೆಲ್ಲದ ನೀರು. ಓಕೆನಾ, ಡೈಲಿ ಬೆಲ್ಲದ ನೀರು ಕೊಡೋದು ಬೇಡ, ಯಾವಾಗಾದ್ರೂ ಒಂದೊಂದ್ಸರಿ. ಯಾಕಂದರೆ ಬೆಲ್ಲದಲ್ಲೂ ಸಹ ಸ್ವಲ್ಪ ಕ್ಯಾಲ್ಸಿಯಂ ಇದೆ, ಸ್ವಲ್ಪ ಅಂದರೆ ಬಾಡಿನ ಹೀಟ್ ಮಾಡುತ್ತೆ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ ಬೆಲ್ಲನೂ ಸಹ ನೀವು ಯೂಸ್ ಮಾಡ್ಕೊಬೋದು, ಇಲ್ಲ ಅಂದರೆ ಗ್ಲೂಕೋಸ್ನೂ ಸಹ ಯೂಸ್ ಮಾಡ್ಕೊಬೋದು. ಇದನ್ನು ಮಧ್ಯಾಹ್ನಕ್ಕೆ ಯಾವಾಗಾದರೂ ಒಂದ್ಸಲಿ. ಓಕೆನಾ, ಅಂದರೆ ಡೈಲಿ ಮಧ್ಯಾಹ್ನದೊತ್ತು ಒಂದು 2 ಗಂಟೆ 3 ಗಂಟೆಗೆ ನೀರು ತೋರಿಸಿ. ಯಾಕೆಂದರೆ ಸ್ವಲ್ಪ ಬಿಸಿಲಿರುತ್ತೆ. ಓಕೆನಾ, ಅದು ಟೆಂಪರೇಚರ್ ಸ್ವಲ್ಪ ಡೌನ್ ಆಗುತ್ತೆ, ಅದಕ್ಕೋಸ್ಕರ ನೀರು ಸ್ವಲ್ಪ ಕೊಡೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗಲ್ಲ. ಮೇಯ್ನ್ ಈಗ ಸ್ವಲ್ಪ ಬಿಸಿಲಿರೋದ್ರಿಂದ ಅಕ್ಕಿಗೆ ನಾವು ಡಿಹೈಡ್ರೇಷನ್ ಆಗದೇ ಇರೋ ಥರ ನೋಡ್ಕೊಬೇಕು. ಓಕೆನಾ, ಈ ಥರ ನೀವು ಬೆಳಗ್ಗೆ ಸಾಯಂಕಾಲ ಮತ್ತು ನೈಟ್ ಈಗ ಬೆಳಗ್ಗೆ ಅಕ್ಕಿಗಳಿಗೆಲ್ಲ ಪಟಗಳಿಗೆ ಎಲ್ಲದಕ್ಕೂ ಹಾಕಿರ್ತೀರ. ನೈಟ್ ನೀವೇನು ಸಾಯಂಕಾಲ ಏನು ರಾಗಿ ಮಡಗ್ತಿರೋ ಅಕ್ಕಿಗಳಿಗೆ ರಾಗಿ ಸ್ವಲ್ಪನೇ ಹಾಕಿ. ಯಾಕೆಂದರೆ ಬೆಳಗ್ಗೆಲ್ಲ ತಿಂದಿರುತ್ತಲ್ಲ, ಅದು ಡೈಜೆಷನ್ ಆಗಿರುತ್ತೆ ಸ್ವಲ್ಪ. ಇನ್ನು ಸ್ವಲ್ಪ ಅದಕ್ಕೇನಾರು ಇನ್ನೂ ಫೀಡ್ ಬೇಕು ಅಂತಂದರೆ ಮಾತ್ರ ರಾಗಿ ತಿನ್ನುತ್ತೆ. ಇಲ್ಲಾಂದರೆ ಸುಮ್ಮನೆ ರಾಗಿನೂ ಸಹ ಹಾಕಿ ವೇಸ್ಟ್ ಮಾಡೋಕೆ ಹೋಗ್ಬಿಡಿ. ನಾರ್ಮಲಾಗಿ ಒಂದೊಂದು ಚಮಚ ಹಾಕಿ ನೀಟಾಗಿ ನೋಡ್ಕೊಳ್ಳಿ. ಓಕೆನಾ, ರಾಗಿನೂ ಸಹ ಅದು ತಿನ್ನಲಿ. ಅದಾದಮೇಲೆ ಇನ್ನೊಂದು ಟ್ರಿಪ್ ನೀರು ತೋರಿಸಿ. ಈ ಥರ ಡೈಲಿ ರೋಟೀನ್. ಓಕೆನಾ, ಏಕೆ ಅಂದರೆ ರೆಕ್ಕೆ ಎಳೆಯೋ ತನಕ, ರೆಕ್ಕೆ ಎಳ್ದ ಮೇಲೆ ಏನಾಗುತ್ತೆ ಅಂದರೆ ಬ್ಲಡ್ಡಿಂದ ಯೂಸ್ ಮಾಡ್ಕೊಂಡದು ಗ್ರೋತ್ ಆಗುತ್ತಲ್ವ ಫೆದರು, ಅದಕ್ಕೋಸ್ಕರ ಅಷ್ಟೇ. ಆ ಟೈಮಲ್ಲಿ ಅಕ್ಕಿ ವೀಕ್ ಆಗುತ್ತೆ, ಅದಕ್ಕೋಸ್ಕರ ಈ ಮೆಥಡ್ನ ಫಾಲೋ ಮಾಡಿ. ಓಕೆನಾ, ಇದು ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಯಾರು ನಾನು ಇಲ್ಲಿವರೆಗೂ ನೋಡಿರೋದ್ರಲ್ಲಿ ಯಾರು ತಿಳಿಸಿರಲ್ಲ. ನಾನು ಈ ಸಲ ಸೀಲ್ಗೆ ಅಕ್ಕಿನ ಯಾವ ಥರ ತಯಾರಿ ಕೊಡಬೇಕು, ಸೀಲ್ಗೆ ಯಾವ ಥರ ಬಿಡಬೇಕು ಅನ್ನೋದೆಲ್ಲ ಪೂರ್ತಿ ನಿಮಗೆ ಅಪ್ಡೇಟ್ ಕೊಡ್ಕೊತ ಹೋಗ್ತಾ ಇರ್ತೀನಿ. ಹೋಲಿ ಹಬ್ಬದ ದಿವಸ ರೆಕ್ಕೆ ಎಳಿದಾಗ. ಓಕೆನಾ, ರೆಕ್ಕೆ ಎಳಿಬೇಕಾದ್ರೆ ತುಂಬ ಜನ ತಪ್ಪು ಮಾಡ್ತಾರೆ. ಏನು ಅಂದರೆ ರೆಕ್ಕೆ ಎಳಿಬೇಕಾದ್ರೆ ಯಾವಾಗ ಬೇಕೋ ಅವಾಗ ಎಳಿಬೇಡಿ. ಸಾಯಂಕಾಲದೊತ್ತು ಅಕ್ಕಿ ಹೊಟ್ಟೆ ತುಂಬ ಊಟ ತಿಂದು ನೀರು ಕುಡ್ದಾದ್ಮೇಲೆ ಆ ಟೈಮಲ್ಲಿ ಅಕ್ಕಿನ ರೆಕ್ಕೆ ಎಳಿಬೇಕು. ಈ ವಿಷಯನ ಯಾರು ನಿಮ್ಗೆ ಹೇಳಿರಲ್ಲ.
ನಾನು ಹೇಳ್ತಾ ಇದ್ದೀನಿ, ಇದನ್ನ ಫಾಲೋ ಮಾಡಿ. ಓಕೆನಾ, ಯಾವಾಗ ಬೇಕು ಅವಾಗ ರೆಕ್ಕೆ ಎಳೆಯೋದ್ರಿಂದ ಅಕ್ಕಿ ವೀಕ್ ಆಗುತ್ತೆ. ಓಕೆನಾ, ಅಕ್ಕಿ ಬಾಡಿ ತುಂಬ ಸ್ಟ್ರೆಂತ್ ಇರಬೇಕು, ಮೇವು ತಿಂದಿರಬೇಕು. ಸಾಯಂಕಾಲ ಹೊತ್ತು ಅಕ್ಕಿ ಇವೆಲ್ಲ ಪೂರ್ತಿ ಮೇವು ತಿಂದಾದ್ಮೇಲೆ ಅದ್ರ ನೀವೇ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು ಅಕ್ಕಿ ಎಲ್ಲ ಮೇವು ತಿಂದಿದೆ ಚೆನ್ನಾಗಿ ಅಂತೇಳಿ ನೋಡಾದ್ಮೇಲೆ ಅಕ್ಕಿಗೆ ರೆಕ್ಕೆ ಎಳಿಬೇಕು. ಓಕೆನಾ, ಇದು ಯಾರು ಸಜೆಸ್ಟ್ ಮಾಡಲ್ಲ, ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದೇ ಥರ ನಿಮಗೆ ಟೂರ್ನಿಮೆಂಟ್ ಬಗ್ಗೆ ವಿಡಿಯೋ ಬೇಕು ಅಂದರೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಆಗ ನಿಮಗೆ ಪೂರ್ತಿ ಅಪ್ಡೇಟ್ನ ಕೊಡೋಕ್ಕೂ ನನಗೂ ಸಹ ಅಂದರೆ ನಿಮಗೆ ಐಡಿಯಾಗಳನ್ನೆಲ್ಲ ಕೊಡೋಕ್ಕೆ ನನಗೂ ಸಹ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ. ಯಾಕೆಂದರೆ ಈ ವಿಡಿಯೋ ಯೂಸ್ ಆಗಿದೆ ಅನ್ನೋದೆಲ್ಲ ನೀವೇ ತಿಳಿಸ್ಬೇಕಾಗುತ್ತೆ. ಆಗ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಏನಾದ್ರು ತಿಳಿಸ್ಬೇಕು ಅನ್ನೋದು ನಮಗೂ ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ಅಷ್ಟೇ ಈ ವಿಡಿಯೋನ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಯಾರ್ಯಾರು ಶೋಕ್ದಾರ್ಗಳು ಅಕ್ಕಿ ಈ ಸಲ ಟೂರ್ನಿಮೆಂಟ್ ಬಿಡಬೇಕು ಅಂತಿದ್ದಾರೋ ಅವ್ರಿಗೆಲ್ರಿಗೂ ಶೇರ್ ಮಾಡಿ. ನಾಳೆ ಇದನ್ನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ, ಪಟಗಳನ್ನೆಲ್ಲ ಬಿಟ್ಟು ಯಾವ ಥರ ನೋಡ್ಕೊಬೇಕು ಅನ್ನೋದು. ಓಕೆನಾ, ಅದಕ್ಕೆ ನಿಮಗೆ ನಾಳೆ ಏನೇನು ಬೇಕು ಅಂದರೆ ನಿಮಗೆ ಆಬ್ವಿಯಸ್ಲಿ ಇವತ್ತೇ ಹುಳ್ಳಿಕಾಳನ್ನ ನೆನೆಸ್ಬಿಡಿ. ಓಕೆನಾ, ರೈಸ್ ಐಟಮ್ ನಿಮ್ಗೆ ಸಿಕ್ಕಿರುತ್ತೆ. ರಸಮ್ನ ಆದಷ್ಟು ನೀವೇ ಮನೇಲಿ ಮಾಡಿ, ಅಂದರೆ ಸ್ವಲ್ಪ ಘಾಟ್ ಆಗಬೇಕಷ್ಟೇ ಅಕ್ಕಿಗಳಿಗೆ, ಆಗ ಗಂಟ್ಲಲ್ಲಿ ಸ್ವಲ್ಪ ಫ್ರೀ ಆಗುತ್ತೆ. ಓಕೆನಾ, ಏನಾರ ಕಡ್ತಾ ಇದ್ದು ಇಲ್ಲ ಕಫ ಥರ ಇದ್ದರೆ ಅದು ಫುಲ್ಲು ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.